class we had discussed about letters, words, phrase and sentence. In today's class we are going to discuss about kinds of sentence. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ ನಾನು ಲೆಟರ್ಸ್ ಅಕ್ಷರಗಳು, ವರ್ಡ್ಸ್ ಪದಗಳು, ಫ್ರೇಸ್ ಪದಗಳ ಸಮೂಹ, ಸೆಂಟೆನ್ಸ್ ವಾಕ್ಯ ಇದಿಷ್ಟು ಕೂಡ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ ಕೈಂಡ್ಸ್ ಆಫ್ ಸೆಂಟೆನ್ಸ್ನ ನಾವು ನೋಡೋಣ. ಕೈಂಡ್ಸ್ ಆಫ್ ಸೆಂಟೆನ್ಸ್ ಅಂತ ಹೇಳಿದ್ರೆ ಸೆಂಟೆನ್ಸಲ್ಲಿರೋ ವಿಧಗಳು. ನೋಡಿ, ಇದರಲ್ಲೂ ಕೂಡ ಭಾಳಷ್ಟು ವಿಧಗಳಿದೆ. ಮಿನಿಮೈಸ್ ಮಾಡಿ ನಾವು ಎಷ್ಟು ವಿಧಗಳನ್ನ ನೋಡ್ಬೋದು ಅಷ್ಟು ವಿಧಗಳನ್ನ ನಿಮಗೆ ನಾನು ಅದು ಏನು ಮಾಡಿದ್ದೀನಿ, ಕನ್ಸೈಸ್ ಮಾಡಿ ಈಸಿ ಆಗೋ ರೀತಿಯಲ್ಲಿ ನಿಮಗೆ ಅದು ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಕೈಂಡ್ಸ್ ಆಫ್ ಸೆಂಟೆನ್ಸ್ ಅಂತ ಹೇಳಿದ್ರೆ ನೆನಪಿದೆ ಅಲ್ವಾ? ಎ ಸೆಂಟೆನ್ಸ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್ ಅರೇಂಜ್ಡ್ ಇನ್ ಎನ್ ಆರ್ಡರ್ ದಟ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್. ನೀವು ಈ ವಿಡಿಯೋ ನೀವು ಸೆಂಟೆನ್ಸಿಂದು ನಾನು ನೋಡಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾನು ಅದನ್ನ ಹಾಕಿರ್ತೀನಿ. ಅದನ್ನ ನೋಡಿಕೊಂಡು ಈ ವಿಡಿಯೋ ಬಂದರೆ ಉತ್ತಮ. ಯಾಕಂದರೆ ನಿಮಗೆ ಫ್ರೇಸ್, ವರ್ಡ್ಸ್, ಫ್ರೇಸ್, ಸೆಂಟೆನ್ಸ್ವರೆಗೂ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಮಾಡಿದ್ದೆ. ಅದನ್ನ ನೋಡ್ಕೊಂಡು ಈ ವಿಡಿಯೋ ನೋಡಿದ್ರೆ ಭಾಳಷ್ಟು ಬೇಗ ಅರ್ಥ ಆಗುತ್ತೆ. ಸೊ ಹಾಗಾಗಿ ಸೆಂಟೆನ್ಸಲ್ಲಿ ಎಷ್ಟು ವಿಧಗಳಿದ್ದಾವೆ ಅಂತ ನೋಡಿದಾಗ ಬೇರೆ ಬೇರೆ ಗ್ರಾಮರ್, ವ್ಯಾಕರಣ ಪುಸ್ತಕದಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಕೆಲವೊಂದು ಬುಕ್ಕಲ್ಲಿ 3 ಹೇಳ್ತಾರೆ, ಕೆಲವೊಂದ್ರಲ್ಲಿ 5 ಹೇಳ್ತಾರೆ, ಕೆಲವೊಂದ್ರಲ್ಲಿ 7 ಹೇಳ್ತಾರೆ. ನಮ್ಮ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಯಾವುದೂ ಬಿಡ್ದಂಗೆ ನಾವೇನು ಮಾಡ್ತೀವಿ, ಎಲ್ಲದಕ್ಕೂ ಕೂಡ ಕನ್ಸೈಸ್ ಮಾಡಿ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ನನ್ನ ಉದ್ದೇಶ ಯಾವುದೂ ಬಿಡಬಾರ್ದು, ಜೊತೆಗೆ ನಿಮಗೆ ಪೂರ್ತಿ ಇನ್ಫಾರ್ಮೇಷನು ಕೂಡ ಕೊಡಬೇಕು. ಆ ರೀತಿ ಇದ್ದ ಪಕ್ಷದಲ್ಲಿ ನಾನೇನು ಮಾಡಿದ್ದೀನಿ, ಕೈಂಡ್ಸ್ ಆಫ್ ಸೆಂಟೆನ್ಸಸ್ನ ನಾವು 5 ಕೈಂಡ್ಸ್ ಆಫ್ ಸೆಂಟೆನ್ಸಸ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾವ್ಯಾವುದು ಅಂತ ಹೇಳಿದ್ರೆ ದೇರ್ ಆರ್ ಬ್ರಾಡ್ಲಿ 5 ಕೈಂಡ್ಸ್ ಆಫ್ ಸೆಂಟೆನ್ಸಸ್. 5 ವಿಧಗಳಿದ್ದಾವೆ. ಯಾವ್ಯಾವುದು ಅಂತ ಹೇಳಿದ್ರೆ ನೋಡಿ, ಹವೆವರ್ ಇಟ್ ಡಿಫರ್ಸ್ ಫ್ರಮ್ ಒನ್ ಗ್ರಾಮರ್ ಬುಕ್ ಟು ಅನದರ್, ಬಟ್ ಫಾರ್ ಅವರ್ ಕನ್ವೀನಿಯನ್ಸ್ ವಿ ಹ್ಯಾವ್ ಕ್ಲಾಸಿಫೈಡ್ ಇಂಟು 5 groups. We have classified it into 5 groups. Okay? ಸೊ ಇದನ್ನ ನಾವೇನು ಮಾಡಿದ್ದೀವಿ, 5 ವಿಧದಲ್ಲಿ ನಾವೇನು ಮಾಡಿದ್ದೀವಿ, ಇದನ್ನ ವಿಂಗಡಿಸ್ತಿದ್ದೀವಿ. ಯಾವ್ಯಾವುದು ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಪಾಸಿಟಿವ್ ಸೆಂಟೆನ್ಸ್. ಪಾಸಿಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ ಸಕಾರಾತ್ಮಕ ವಾಕ್ಯ. ಅಫರ್ಮೇಟಿವ್ ಸೆಂಟೆನ್ಸ್ ಅಂತಲೂ ಕೂಡ ಇದನ್ನ ಕರಿತೀವಿ. ಅಫರ್ಮೇಟಿವ್ ನೆನ್ಪಿಟ್ಕೊಳ್ಳೋಕ್ಕೆ ಕಷ್ಟ ಆಯಿತು ಅಂತ ಹೇಳಿದ್ರೆ ಪಾಸಿಟಿವ್ ಸೆಂಟೆನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಸೆಂಟೆನ್ಸ್ ಯಾವುದು ಅಂತ ಹೇಳಿದ್ರೆ ನೋಡಿ, ನೆಗೆಟಿವ್ ಸೆಂಟೆನ್ಸ್. ಎಲ್ಲಿ ಪಾಸಿಟಿವ್ ಇರುತ್ತೋ ಅಲ್ಲಿ ನೆಗೆಟಿವ್ ಇದ್ದೇ ಇರುತ್ತೆ, ಹೌದಾ? ಒಂದು ಶೆಲ್ ನೋಡಿದ್ರೆ ಈ ಫೋನಿಗೆ ಮತ್ತು ಈ ರಿಮೋಟ್ ಕಂಟ್ರೋಲಿಗೆಲ್ಲ ಶೆಲ್ ಹಾಕ್ತೀವಲ್ಲ, ಆ ಶೆಲ್ ನೋಡಿದ್ರೆ ಒಂದು ಪ್ಲಸ್ ಮತ್ತು ಒಂದು ಮೈನಸ್ ಸಿಂಬಲ್ ನಿಮಗೆ ಕಾಣಿಸುತ್ತೆ, ಹೌದಾ? ಹಾಗೆಯೇ ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ ಸಕಾರಾತ್ಮಕ ವಾಕ್ಯ, ನೆಗೆಟಿವ್ ಸೆಂಟೆನ್ಸ್ ಅಂದರೆ ನಕಾರಾತ್ಮಕ ವಾಕ್ಯ. ಆಯಿತಾ? ಸೊ ಇದ್ರದ್ದು ಫಾರ್ಮುಲಾ ಕೂಡ ಬರುತ್ತೆ, ಅದು ಬಂದಾಗ ನಿಮಗೆ ಹೇಳ್ತೀನಿ. ಸದ್ಯಕ್ಕೆ ನೀವು ಈ 5 ಹೆಸರನ್ನ ಬಾಯಲ್ಲಿ ಇಟ್ಕೊಳ್ಳಿ, ಆಯಿತಾ? ಮೆಮರೈಸ್ ಮಾಡಿ. ಸೊ ಹಾಗಾಗಿ ಪಾಸಿಟಿವ್ ಸೆಂಟೆನ್ಸ್ ಆರ್ ಅಫರ್ಮೇಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಆಯಿತಾ? ನೆಕ್ಸ್ಟ್ ಬರೋದು ಇಂಟ್ರಾಗೇಟಿವ್ ಸೆಂಟೆನ್ಸ್, ಪ್ರಶ್ನಾರ್ಥಕ ವಾಕ್ಯಗಳು. ಓಕೆ, ಪ್ರಶ್ನೆ ಕೇಳೋಂಥ ಸೆಂಟೆನ್ಸಸ್ಸು ಮತ್ತು ಪ್ರಶ್ನೆಗಳೇ ಬೇರೆದು. ಸೊ ಇಲ್ಲಿ ನೀವು ನೋಟಿಸ್ ಮಾಡಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸಿಗೆ ಇನ್ನೊಂದು ರೀತಿ ಏನು ಹೇಳ್ತೀವಿ, ಎಸ್ ಆರ್ ನೋ ಕ್ವೆಶನ್ಸ್ ಅಂತಲೂ ಕೂಡ ಇದನ್ನ ಕರಿತೀವಿ. ಅದು ಬಂದಾಗ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಇಂಪರೇಟಿವ್ ಸೆಂಟೆನ್ಸ್, ಇನ್ನು ಲಾಸ್ಟ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ನೋಡಿ, ಪಾಸಿಟಿವ್ ಸೆಂಟೆನ್ಸ್, ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಕರೀತಾರೆ. ನೆಗೆಟಿವ್ ಸೆಂಟೆನ್ಸ್ ಕೆಲವೊಂದು ಬುಕ್ಕಲ್ಲಿ ಏನು ಮಾಡ್ತಾರೆ, ಇದು ಎರಡನ್ನೂ ಸೇರಿಸ್ಬಿಟ್ಟು ಏನು ಮಾಡ್ತಾರೆ, ಅಸರ್ಟಿವ್ ಸೆಂಟೆನ್ಸ್ ಅಂತ ಕೊಟ್ಟಿರ್ತಾರೆ. ಅಸರ್ಟಿವ್ ಅಂದರೆ ಕೆಲವೊಂದು ಗ್ರಾಮರ್ ಬುಕ್ಕಲ್ಲಿ ಪಾಸಿಟಿವ್ ಸೇರಿರುತ್ತೆ, ನೆಗೆಟಿವ್ ಸೇರಿರುತ್ತೆ. ಸೊ ಹಾಗಾದರೆ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ಗೆ ಎಸ್ ಆರ್ ನೋ ಕ್ವೆಶನ್ಸ್ ಅಂತಲೂ ಹೇಳ್ತೀವಿ. ಇಂಪರೇಟಿವ್ ಸೆಂಟೆನ್ಸ್, ಇಂಪರೇಟಿವ್ ಅಂತ ಹೇಳಿದ್ರೆ ಏನು, ಇಟ್ ಡಿಪೆಂಡ್ಸ್ ಆನ್ ದ ಟೋನ್ ಆಫ್ ದ ಸೆಂಟೆನ್ಸ್. ನೆಕ್ಸ್ಟ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಆಶ್ಚರ್ಯ ಸೂಚಕ ಅಂತ ನಾವು ಹೇಳ್ತೀವಿ. ಸೊ ಈ 5 ಕೈಂಡ್ಸ್ ಆಫ್ ಸೆಂಟೆನ್ಸ್ ನೆನ್ಪಿಟ್ಕೊಳ್ಳಿ. ಟೈಪ್ಸ್ ಆಫ್ ಸೆಂಟೆನ್ಸಸ್ ಅಂತ ಹೇಳಿದ ತಕ್ಷಣ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್,
ಇಂಪರೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಸೆಂಟೆನ್ಸ್ ಅಂತ ಹೇಳಿದಾಗ ಗ್ರಾಮರಲ್ಲಿ ಭಾಳ ವಿಸ್ತಾರವಾಗಿ ಬೇರೆ ಬೇರೆ ರೀತಿ ಕೂಡ ಇದೆ. ಬಟ್ ನಮಗೆ ಬೇಕಾಗಿರೋದು ಮುಖ್ಯವಾಗಿ ಈ 5 ವಿಧಗಳು. ಓಕೆ, ಈಗ ನೆಕ್ಸ್ಟಿಗೆ ಹೋಗೋಣ. ಪಾಸಿಟಿವ್ ಒಂದೊಂದೇ ನೋಡ್ತಾ ಬರೋಣ. ಈಗ ಪಾಸಿಟಿವ್ ಸೆಂಟೆನ್ಸ್. ಪಾಸಿಟಿವ್ ಸೆಂಟೆನ್ಸಿಗೆ ಒಂದು ಫಾರ್ಮುಲಾ ನಾವು ಹಾಕ್ಕೊಂಡಿದ್ದೀವಿ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಕರ್ತೃ, ಕ್ರಿಯಾ, ಕರ್ಮ. ಕನ್ನಡದಲ್ಲಿ ಏನಾಗುತ್ತೆ? ಕರ್ತೃ, ಕರ್ಮ, ಕ್ರಿಯಾ. ಕನ್ನಡ ಫಾರ್ಮೇಷನ್. ಇಂಗ್ಲೀಷ್ ಫಾರ್ಮೇಷನ್ ಏನಾಗುತ್ತೆ? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸೊ ಕನ್ನಡ, ಹಿಂದಿ ಮತ್ತು ಬೇರೆ ಭಾಷೆಗಳಲ್ಲಿ ಈ ಆಬ್ಜೆಕ್ಟ್ ಮಧ್ಯಕ್ಕಿರುತ್ತೆ, ವರ್ಬ್ ಲಾಸ್ಟಿಗಿರುತ್ತೆ. ಇಂಗ್ಲೀಷಲ್ಲಿ ಏನಾಗುತ್ತೆ? ವರ್ಬ್ ಮಧ್ಯಕ್ಕಿರುತ್ತೆ, ಅದಕ್ಕೆ ಈ ಆಬ್ಜೆಕ್ಟ್ ಏನಾಗುತ್ತೆ? ಲಾಸ್ಟ್ ಆಗುತ್ತೆ. ಹಾಗಾಗಿ ವರ್ಬ್ನ ನಾವೇನು ಮಾಡ್ತೀವಿ? ಬ್ಯಾಕ್ ಬೋನ್ ಆಫ್ ದ ಸೆಂಟೆನ್ಸ್ ಅಂತಲೂ ಕೂಡ ಹೇಳ್ತೀವಿ. ಏನಂತ ಹೇಳ್ತೀವಿ? ಬ್ಯಾಕ್ ಬೋನ್ ಆಫ್ ದ ಸೆಂಟೆನ್ಸ್ ಅಂತ ಹೇಳ್ತೀವಿ. ನಿಮಗೆ ಸಪ್ರೇಟಾಗಿ ವರ್ಬ್ ಫಾರ್ಮ್ಸಿಂದ ಒಂದು ಚಾಪ್ಟರ್ ಮಾಡ್ತೀನಿ ನಾನು ಗ್ರಾಮರಲ್ಲಿ. ಸದ್ಯಕ್ಕೆ ಇಷ್ಟು ನೆನ್ಪಿಟ್ಕೊಳ್ಳಿ. ಪಾಸಿಟಿವ್ ಸೆಂಟೆನ್ಸ್ ಅಂತ ಹೇಳೋದು ನೋಡಿ, ಒಂದೊಂದು ಕಾನ್ಸೆಪ್ಟ್ ನಿಮಗೆ ನಾನು ಮಾಡ್ತಾ ಇದ್ದೀನಿ, ಕುಲಂಕುಷವಾಗಿ ಮಾಡ್ತಾ ಇದ್ದೀನಿ. ಅರ್ಥ ಮಾಡಿಕೊಂಡು ಬೇಕಾದರೆ ಪಾಸ್ ಮಾಡಿಕೊಂಡು ವಿಡಿಯೋನ ಕ್ಲೀನಾಗಿ ಕಲೀರಿ. ಬೇಕಾ ಇದೆಲ್ಲ ಒಂದು ನೋಟ್ಸಲ್ಲಿ ಬರ್ಕೊಳ್ಳಿ. ಎಲ್ಲಿಂದ ನಾನು ಪಾಠ ಶುರು ಮಾಡಿದ್ದೆ ಅಲ್ಲಿಂದನೂ ಕೂಡ ನೀವೇನು ಮಾಡ್ಬೋದು? ಒಂದು ನೋಟ್ಸಲ್ಲಿ ಬರ್ಕೊಳ್ಳಿ. ನೋಡಿ, ಇಂಡೆಕ್ಸ್ ಬರ್ಕೊಳ್ಳಿ. ಸೊ ಏನು ಮಾಡ್ತೀರಾ? ಒಂದು ಗ್ರಾಮರ್ ಬುಕ್ ತೊಗೊಳ್ಳಿ, ಒಂದು ಸಪ್ರೇಟ್ ಒಂದು ಕಿಂಗ್ ಸೈಜ್ ನೋಟ್ಬುಕ್ ತೊಗೊಂಡ್ಬಿಟ್ಟು ಬೇಕಾದರೆ ಇದೆಲ್ಲ ಒಂದು ಕಡೆ ಬರ್ಕೊಳ್ತಾ ಹೋಗಿ. ಓಕೆ, ಬೇಕು ಅಂದರೆ ನನ್ನ ವೀಡಿಯೋಸು ಕೂಡ ನೋಡ್ತಾ ಹೋಗ್ಬೋದು. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವೀಡಿಯೋಸ್ನೂ ಕೂಡ ಏನು ಮಾಡ್ಬೋದು? ಅವಾಗವಾಗ ನೋಡ್ತಾ ಹೋಗ್ಬೋದು. ಸೊ ಇದು ನಿಮಗೆ ನೆಟ್ಟಲ್ಲೇ ಇರೋದ್ರಿಂದ ಸೊ ಈ ವಿಡಿಯೋಸ್ನ ನೀವು ಆವಾಗವಾಗ ನೋಡಿದಾಗ ಏನಾಗುತ್ತೆ? ಗ್ರಾಮರ್ ಬೇಗ ನೀವು ಕಲಿತೀರಾ. ಸೊ ಇಂಗ್ಲೀಷ್ ಗ್ರಾಮರ್ ಅಂತ ಮೇನ್ ಹೆಡ್ಡಿಂಗ್ ಹಾಕ್ಕೊಳ್ಳಿ, ಇಂಡೆಕ್ಸ್ ಬರ್ಕೊಳ್ಳಿ. ಬದಾದಮೇಲೆ ಲೆಟರ್ಸ್ ಬರ್ಕೊಳ್ಳಿ. ಏನಿದೆ ಹಾಗೆ ಸೇಮ್ ಡಿಟ್ ಟು ಕಾಪಿ ಮಾಡ್ಕೊಳ್ಳಿ. ಅವಾಗವಾಗ ಅದನ್ನ ಮೆಮರೈಸ್ ಮಾಡ್ತಾ ಇರಿ. ರೂಲ್ಸ್ ಬರ್ಕೊಳ್ಳಿ. ಓಕೆ, ರೂಲ್ಸ್ ಆಫ್ ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ವರ್ಡ್ಸ್ ಬರ್ಕೊಳ್ಳಿ, ಫ್ರೇಸಸ್ ಬರ್ಕೊಳ್ಳಿ, ಸೆಂಟೆನ್ಸ್ ಬರ್ಕೊಳ್ಳಿ. ಈಗ ನಾವು ಮಾಡ್ತಾ ಇರೋದು ಯಾವುದು? ಕೈಂಡ್ಸ್ ಆಫ್ ಸೆಂಟೆನ್ಸ್. ಈ ಕೈಂಡ್ಸ್ ಆಫ್ ಸೆಂಟೆನ್ಸಲ್ಲಿ ಪಾಸಿಟಿವ್ ಸೆಂಟೆನ್ಸ್ ನೋಡಿ, ಬದ್ರೂ ಆಗತ್ತೆ, ಬದ್ದಿಲ್ಲ ಅಂದರೂ ಆಗತ್ತೆ. ನನ್ನ ಮುಖ್ಯ ಉದ್ದೇಶ ಏನು? ನೀವು ಕ್ಲೀನಾಗಿ ಕಲೀರಿ ಅಂತ. ಹಾಗಾಗಿ ಕುಲಂಕುಷವಾಗಿ ನಿಮಗೆ ಸ್ವಲ್ಪ ಟೈಮ್ ತಗೊಂಡು ಮಾಡ್ತಾಯಿದ್ರು ಕೂಡ ಕುಲಂಕುಷವಾಗಿ ನಿಮಗೆ ಹೇಳೋದು ನನ್ನ ಉದ್ದೇಶ. ನೀವು ಕ್ಲೀನಾಗಿ ಕಲಿತ್ರೆ ನಿಮಗದು ಭಾಳ ಅಡ್ವಾಂಟೇಜ್ ಆಗುತ್ತೆ. ಓಕೆ, ಎಲ್ಲಿ ಏನು ತಪ್ಪಾಗ್ತಾಯಿದೆ ಮಾತಾಡಬೇಕಾದ್ರೆ, ಎಲ್ಲಿ ಅಲ್ವಾ ಏನೇನು ಮಿಸ್ಟೇಕ್ಸ್ ಆಗ್ತಾಯಿದೆ, ಏನೇನು ಎರರ್ಸ್ ಆಗ್ತಾಯಿದೆ, ಅದು ಈಸಿಲಿ ನೀವು ಕಂಡುಹಿಡ್ಕೋಬೋದು. ಅದರದ್ದು ಬೇಸಿಕ್ ಎಲ್ಲಿಂದ ಬೇಕು ನಿಮಗೆ? ಗ್ರಾಮರಿಂದ ಬೇಕು. ಓಕೆ, ನೆಕ್ಸ್ಟಿಗೆ ಬನ್ನಿ. ಪಾಸಿಟಿವ್ ಸೆಂಟೆನ್ಸ್, ಸಕಾರಾತ್ಮಕ ವಾಕ್ಯ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಇದರದ್ದು ಏನು ಫಾರ್ಮುಲಾ? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಎ ಪಾಸಿಟಿವ್ ಸೆಂಟೆನ್ಸ್ ಈಸ್ ಒನ್ ವೇರ್ ಯು ಡೋಂಟ್ ಯೂಸ್ ನಾಟ್. ನಾಟ್ ಅನ್ನೋ ಪದ ಅಲ್ಲಿ ನಾವು ಹಾಕೋದಿಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಎ ಪಾಸಿಟಿವ್ ಸೆಂಟೆನ್ಸ್ ಈಸ್ ಒನ್ ವೇರ್ ವಿ ಡೋಂಟ್ ಯೂಸ್ ನಾಟ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಅಫರ್ಮೇಟಿವ್ ಸೆಂಟೆನ್ಸ್. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ವಾಕ್ಯ ನಮಗೆ ಬೇಡ. ಡೆಫಿನೇಷನ್ ನಮಗೇನು? ಸಿಂಪಲಾಗಿ ಅರ್ಥ ಆಗಬೇಕು. ಹೌದಾ? ನೋಡಿ, ಪಾಸಿಟಿವ್ ಸೆಂಟೆನ್ಸ್ ಈಸ್ ಒನ್ ವೇರ್ ವಿ ಡು ನಾಟ್ ಯೂಸ್ ನಾಟ್. ನಾಟ್ ಅನ್ನೋ ಪದನ ನಾವು ಯೂಸ್ ಮಾಡೋದಿಲ್ಲ. ಇಟ್ ಈಸ್ ಆಲ್ಸೋ ಕಾಲ್ಡ್ ಅಫರ್ಮೇಟಿವ್ ಸೆಂಟೆನ್ಸ್. ಪಾಸಿಟಿವ್ ಸೆಂಟೆನ್ಸಿಗೆ ಇನ್ನೊಂದು ಹೆಸರೇನು? ಅಫರ್ಮೇಟಿವ್ ಸೆಂಟೆನ್ಸ್. ನಾನಿಲ್ಲಿ ಕೈಂಡ್ಸ್ ಆಫ್ ಸೆಂಟೆನ್ಸ್ ಹೇಳಬೇಕಾದ್ರೆ ಹೇಳಿದ್ದೆ, ನೆನಪಿದೆ ಅಲ್ವಾ? ಸೊ ಇಷ್ಟು ಗೊತ್ತಾಯ್ತು. ಈಗ ನೆಕ್ಸ್ಟಿಗೆ ಹೋಗೋಣ. ಫಾರ್ ಎಕ್ಸಾಂಪಲ್, ಸಿಂಪಲ್ ಸೆಂಟೆನ್ಸಸ್ ನೋಡಿ. ಮನೋಜ್ ಈಸ್ ಗುಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್. ಮನೋಜ್ ಈಸ್ ಗುಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್. ಇನ್ನು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಡಿವೈಡ್ ಮಾಡಬೇಕು ಅಂತ ಹೇಳಿದ್ರೆ ಸಬ್ಜೆಕ್ಟ್ ಏನಾಗುತ್ತೆ? ಮನೋಜ್ ಆಗುತ್ತೆ. ಹೌದಾ? ಸೊ ನೆಕ್ಸ್ಟ್ ಏನಾಗುತ್ತೆ? ಈಸ್ ಅನ್ನೋದೇನಾಯಿತು? ವರ್ಬ್ ಆಗುತ್ತೆ. ಓಕೆ, ಗುಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್. ಇಂಗ್ಲೀಷ್ ಏನಾಯಿತು? ಆಬ್ಜೆಕ್ಟ್ ಆಗುತ್ತೆ. ಕೆಲವು ಬುಕ್ಸಲ್ಲಿ ಏನು ಮಾಡಿರ್ತಾರೆ? ಇನ್ ಸ್ಪೀಕಿಂಗ್ ಇಂಗ್ಲೀಷಿಗೆ ಆಬ್ಜೆಕ್ಟಿಗೆ ಹಾಕಿರ್ತಾರೆ. ಬಟ್ ಆಬ್ಜೆಕ್ಟಿಗೆ ಒಂದು ಥಿಂಗ್ ಬೇಕು ಅಂತ ಹೇಳಿದ್ರೆ ಇಂಗ್ಲೀಷಿಗೆ ನಾವು ಹಾಕ್ಕೋಬೋದು. ಓಕೆ, ಇಟ್ ಡಿಪೆಂಡ್ಸ್. ನೀವು ಹೇಗೆ ತಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮಗೆ ಬೇಕಾಗಿರೋದೇನು? ಮನೋಜ್ ಈಸ್, ಮನೋಜ್ ಸಬ್ಜೆಕ್ಟ್, ಈಸ್ ವರ್ಬ್, ಗುಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್ ಏನಾಯಿತು? ಇಷ್ಟನ್ನು ಕೂಡ ನೀವು ಆಬ್ಜೆಕ್ಟ್ ಶೈಲಿಗೆ ಸೇರಿಸ್ಕೋಬೋದು, ಅಥವಾ ಬೇರೆ ಇಂಗ್ಲೀಷಿಗೆ ನೀವು ಆಬ್ಜೆಕ್ಟಿಗೆ ನೀವು ಹಾಕೋಬೋದು. ಸೊ ನನ್ನ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ
ಕರೆಕ್ಟಾಗಿ ನೀವು ಕಾನ್ಸೆಪ್ಟನ್ನ ಕಲಿತಾ ಹೋಗಿಬಿಟ್ರೆ ನಿಮಗೆ ಎಲ್ಲಿ ಯಾವಾಗ ಏನು ಓಕೆ ಮಿಸ್ಟೇಕ್ ಮಾಡ್ತೀರೋ ಆವಾಗ ನಿಮಗೆ ಅದು ಗೊತ್ತಾಗ್ಬಿಡತ್ತೆ. ನಾನು ಯಾವಾಗಲೇ ಹೇಳಿರೋ ಪ್ರಕಾರ ಇಲ್ಲಿ ನಾಟ್ ಬರೋದಿಲ್ಲ ನೋಡಿ. ಮನೋಜ್ ಈಸ್ ನಾಟ್ ಗುಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್ ಅಂತ ನಾವು ಹೇಳಲಿಲ್ಲ. ನಾವೇನು ಹೇಳ್ತಾ ಇದ್ದೀವಿ? ಮನೋಜ್ ಈಸ್ ಗುಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್. ಪಾಸಿಟಿವ್ ಸೆಂಟೆನ್ಸ್. ನೆಕ್ಸ್ಟ್, ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ನೋಡಿ, ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಅದು ನಾರ್ಮಲ್ ಸೆಂಟೆನ್ಸ್. ಓಕೆ, ಈ ನಾರ್ಮಲ್ ಸೆಂಟೆನ್ಸ್ನ ನಾವೇನು ಮಾಡ್ತೀವಿ? ಯೂನಿವರ್ಸಲ್ ಸೆಂಟೆನ್ಸ್ ಅಂತ ನಾವು ಕರಿತೀವಿ. ಫಸ್ಟ್ ಸೆಂಟೆನ್ಸ್ ನಾರ್ಮಲ್ ಸೆಂಟೆನ್ಸ್, ಸೆಕೆಂಡ್ ಸೆಂಟೆನ್ಸ್ ಇಸ್ ಯೂನಿವರ್ಸಲ್ ಸೆಂಟೆನ್ಸ್. ಯಾಕೆ ಇದಕ್ಕೆ ಯೂನಿವರ್ಸಲ್ ಸೆಂಟೆನ್ಸ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ನೋಡಿ, ಯೂನಿವರ್ಸಲ್ ಸೆಂಟೆನ್ಸ್ ಅಂತ ಹೇಳಿದ್ರೆ ಎಲ್ಲ ಕಡೆ ರೂಲ್ಸ್ ಅಪ್ಲೈ ಆಗೋಂಥದ್ದಕ್ಕೆ ನಾವು ಯೂನಿವರ್ಸಲ್ ಸೆಂಟೆನ್ಸ್ ಅಂತ, ಯೂನಿವರ್ಸಲಿ ಅಕ್ಲೈಮ್ಡ್ ಸೆಂಟೆನ್ಸಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಓಕೆ, ನೀವು ಈಗ ಫಾರ್ ಎಕ್ಸಾಂಪಲ್ ಸ್ಕೈ ಈಸ್ ಬ್ಲೂ ಅಂತ ಹೇಳ್ತೀರ ಅಂತ ಇಟ್ಕೊಳ್ಳಿ. ಸ್ಕೈ ಇಂಡಿಯಾದಲ್ಲೂ ಕೂಡ ಬ್ಲೂ ಆಗಿರುತ್ತೆ, ಅಮೇರಿಕಾದಲ್ಲೂ ಕೂಡ ಬ್ಲೂ ಆಗಿರುತ್ತೆ, ಆಫ್ರಿಕಾದಲ್ಲೂ ಕೂಡ ಬ್ಲೂ ಆಗಿರುತ್ತೆ. ಸೊ ಹಾಗಾಗಿ ಸ್ಕೈ ಈಸ್ ಬ್ಲೂ ಅಂತ ಹೇಳಿದ್ರೆ ಏನಾಯಿತು? ಇಲ್ಲಿ ನೀವು ಹೇಳ್ತಾ ಇರೋದೇನು? ಸ್ಕೈ ಈಸ್ ಬ್ಲೂ ಅಂತ ಹೇಳಿದ್ರೆ ಪಾಸಿಟಿವ್ ಸೆಂಟೆನ್ಸ್, ಫೈನ್. ಅದನ್ನ ನೀವು ನೆಗೆಟಿವ್ ಮಾಡಬಾರ್ದು. ಓಕೆ, ನೆಗೆಟಿವ್ ಸೆಂಟೆನ್ಸ್ ಬಂದಾಗ ನಾನು ಹೇಳ್ತೀನಿ. ಸೊ ಸ್ಕೈ ಈಸ್ ಬ್ಲೂ ಯೂನಿವರ್ಸಲ್ ಸೆಂಟೆನ್ಸ್. ಸೊ ಯೂನಿವರ್ಸಲ್ ಸೆಂಟೆನ್ಸ್ ಅಂತ ಹೇಳಿದ್ರೆ ಎಲ್ಲ ಕಡೆ ಅಪ್ಲೈ ಆಗೋಂಥ ರೂಲ್ಸ್. ಈಗ ಎಲ್ಲ ಕಡೆ ಎಲ್ಲ ಕಂಟ್ರೀಸಿಗೆ ಕ್ಯಾಪಿಟಲ್ ಇದೆ ಅಲ್ವಾ, ಹಾಗೆ ಇಂಡಿಯಾಗೂ ಕೂಡ ಕ್ಯಾಪಿಟಲ್ ಇದೆ. ಯಾರಾದರೂ ಫಾರಿನರ್ ಬಂದುಬಿಟ್ಟು ಈಸ್ ಡೆಲ್ಲಿ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಅವನು ಇಂಟ್ರೋಗೇಟಿವ್ ಸೆಂಟೆನ್ಸ್ ಕೇಳಿದ್ರೆ ಅವಾಗ ನಾವೇನು ಹೇಳ್ತೀವಿ? ಎಸ್, ಡೆಲ್ಲಿ ಇಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಯಾಕೆ? ಇವತ್ತಿಗೂ ಕೂಡ ಡೆಲ್ಲಿ ಕ್ಯಾಪಿಟಲ್ ಆಫ್ ಇಂಡಿಯಾನೇ. ಹಾಗಾಗಿ ದಿಸ್ ಇಸ್ ಕಾಲ್ಡ್ ಯೂನಿವರ್ಸಲ್ ಸೆಂಟೆನ್ಸ್. ಸೆಕೆಂಡ್ ಸೆಂಟೆನ್ಸಿಗೆ ಏನಂತೀವಿ? ಯೂನಿವರ್ಸಲ್ ಸೆಂಟೆನ್ಸ್ ಅಂತ ಕರಿತೀವಿ. ಥರ್ಡ್ ಸೆಂಟೆನ್ಸಿಗೆ ಬನ್ನಿ. ಐ ಈಟ್ ಫ್ರೂಟ್. ಇದೊಂದು ಕಾಮನ್ ಸೆಂಟೆನ್ಸ್. ಯೂನಿವರ್ಸಲ್ ಸೆಂಟೆನ್ಸ್ ಅಂತ ಹೇಳಿದ್ರೆ ಓಕೆ, ನೆಗೆಟಿವ್ ಸೆಂಟೆನ್ಸ್ ಬಂದಾಗ ಅದು ನಾವು ವಿಸ್ತಾರವಾಗಿ ಹೇಳ್ತೀನಿ. ಸದ್ಯಕ್ಕೆ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಐ ಈಟ್ ಫ್ರೂಟ್ ಈಸ್ ಏನು ಕಾಮನ್ ಸೆಂಟೆನ್ಸ್. ಯೋಗ ಈಸ್ ಬೆಸ್ಟ್ ಮೆಥಡ್ ಟು ಮೈಂಟೈನ್ ಗುಡ್ ಹೆಲ್ತ್. ಇವತ್ತಿನ ಕಾಂಟೆಕ್ಸ್ಟಿಗಿದು ಒಂದು ಯೂನಿವರ್ಸಲ್ ಸೆಂಟೆನ್ಸ್. ಶಿ ಪ್ಲೇಸ್ ಇನ್ ದ ಫೀಲ್ಡ್. ಈಗ ನಾನು ಹೇಳೋದನ್ನ ಇಲ್ಲಿ ಜಸ್ಟ್ ಗಮನಿಸಿ. ಎಲ್ಲೂ ಕೂಡ ಈ 5 ಸೆಂಟೆನ್ಸಸಲ್ಲಿ ನಾಟ್ ಬಂದಿಲ್ಲ, ನೋ ಬಂದಿಲ್ಲ, ನೆವರ್ ಅನ್ನೋ ವರ್ಡ್ ಬಂದಿಲ್ಲ. ಸೊ ಹಾಗಾಗಿ ಇದೇನಾಗತ್ತೆ? ಪಾಸಿಟಿವ್ ಸೆಂಟೆನ್ಸ್ ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ಈಗ ಹೋಗೋಣ. ಪಾಸಿಟಿವ್ ಸೆಂಟೆನ್ಸ್ ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟು ನೆಗೆಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸಿಗೆ ಒಂಚೂರು ಫಾರ್ಮುಲಾ ಚೇಂಜ್ ಆಗಿದೆ, ಕಾಣಿಸುತ್ತಲ್ವಾ? ನಾನು ಒಂಚೂರು ರೆಡ್ ಕಲರ್ ಅದನ್ನ ಮಾರ್ಕ್ ಮಾಡಿದ್ದೀನಿ. ಓಕೆ, ನೋಡೋಣ. ನೆಗೆಟಿವ್ ಸೆಂಟೆನ್ಸಿಗೆ ನಕಾರಾತ್ಮಕ ವಾಕ್ಯ ಅಂತ ಕರೀತಾರೆ. ನೆಗೆಟಿವ್ ಅಂತ ಹೇಳಿದ್ರೆ ಏನು? ನೆಗೆಟಿವ್ ಅಂತ ಹೇಳಿದ್ರೆ ನಕಾರಾತ್ಮಕ ವಾಕ್ಯ. ಈಗ ಫಾರ್ ಎಕ್ಸಾಂಪಲ್ ನಾಟ್ ಅನ್ನೋ ಪದ ನಾವೆಲ್ಲ ಹಾಕ್ಕೊಳ್ತೀವಿ. ಪಾಸಿಟಿವ್ ಸೆಂಟೆನ್ಸಲ್ಲಿ ಏನಾಗ್ತಾಯಿತ್ತು? ನಾಟ್ ಬರೋದಿಲ್ಲ. ನೆಗೆಟಿವ್ ಸೆಂಟೆನ್ಸಲ್ಲಿ ಏನಾಗುತ್ತೆ? ನಾಟ್ ಹಾಕ್ಕೊಳ್ತೀವಿ. ಕಂಪಲ್ಸರಿ ನಾಟ್ ಬೇಕು ನಮಗಲ್ಲಿ, ಇಲ್ಲಾಂದರೆ ಅದು ನೆಗೆಟಿವ್ ಅಂತ ಹೇಳಿಸ್ಕೊಳ್ಳಲ್ಲ. ಆಯಿತಾ? ಸೊ ಹಾಗಾಗಿ ನೋಡಿ, ಫಾರ್ಮುಲಾ ಏನು ಬರುತ್ತೆ? ಸಬ್ಜೆಕ್ಟ್ ಪ್ಲಸ್ ಆಕ್ಸಿಲರಿ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಓಕೆ, ಸೊ ಇದೇನು ಆಕ್ಸಿಲರಿ, ಇದೇನು ಮೇನ್ ವರ್ಬ್, ಅದು ವರ್ಬ್ ಫಾರ್ಮ್ಸ್ ಬಂದಾಗ ಹೇಳ್ತೀನಿ. ಓಕೆ, ಸದ್ಯಕ್ಕೆ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಆಕ್ಸಿಲರೀಸ್ ಅಂತ ಹೇಳಿದ್ರೆ ಈಸ್, ವಾಸ್, ಹ್ಯಾಸ್, ಟೈಮ್ ತೋರಿಸೋಂಥ ಕೆಲಸ ಮಾಡೋದು ಆಕ್ಸಿಲರಿ. ಮೇನ್ ವರ್ಬ್ ಅಂದರೆ ಏನು? ಆ್ಯಕ್ಷನ್ ತೋರಿಸೋದು. ಪ್ಲೇ, ಸಿಂಗ್, ಈಟ್ ಇವೆಲ್ಲ ಆ್ಯಕ್ಷನ್. ಸೊ ಆಕ್ಸಿಲರಿ ಮತ್ತು ಮೇನ್ ವರ್ಬ್ ಇನ್ನು ಮಧ್ಯಕ್ಕೆ ನಾಟ್ನ ನಾವು ಹಾಕೋತೀವಿ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ? ನೆಗೆಟಿವ್ ಸೆಂಟೆನ್ಸ್. ನೋಡಿ, ಪಾಸಿಟಿವ್ ಸೆಂಟೆನ್ಸಲ್ಲಿ ತೊಗೊಂಡಿರೋ ಎಕ್ಸಾಂಪಲ್ಸ್ನೇ ನಾನು ತಗೊಂಡಿದ್ದೀನಿ ನೆಗೆಟಿವ್ಗೆ. ಇಲ್ಲೇನಿತ್ತು? ಮನೋಜ್ ಈಸ್ ಗುಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್ ಅಲ್ವಾ? ಸಪೋಸ್ ಇಲ್ಲಿ ನಾವು ನಾಟ್ ಹಾಕಿದ್ವಿ, ಈಸ್ ಪಕ್ಕ ನಾವು ನಾಟ್ ಹಾಕಿದ್ವಿ, ಅದೇನಾಗುತ್ತೆ? ನೆಗೆಟಿವ್ ಆಗುತ್ತೆ. ಹಂಗೆ ಇಲ್ಲ ಆಗಿರೋದು, ಜಸ್ಟ್ ನೋಟಿಸ್ ಮಾಡಿ. ಮನೋಜ್ ಈಸ್ ನಾಟ್ ಗುಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್. ಡೆಲ್ಲಿ ಈಸ್ ನಾಟ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಐ ಡು ನಾಟ್ ಈಟ್ ಫ್ರೂಟ್. ಯೋಗ ಈಸ್ ನಾಟ್ ದ ಬೆಸ್ಟ್ ಮೆಥಡ್ ಟು ಮೇಂಟೈನ್ ಗುಡ್ ಹೆಲ್ತ್. ಶಿ ಡಸ್ ನಾಟ್ ಪ್ಲೇ ಇನ್ ದ ಫೀಲ್ಡ್. ನೋಡಿ, ಎಲ್ಲ ಕಡೆ ಈ 5 ಸೆಂಟೆನ್ಸಸ್ಸಲ್ಲೂ ಕೂಡ ನಾವೇನು ಮಾಡಿದ್ದೀವಿ? ನಾಟ್ ಅನ್ನೋ ಪದ ಹಾಕಿದ್ದೀವಿ. ಆದರೆ ನಾನು ಹೇಳಿದ್ನಲ್ಲ ಆವಾಗಲೇ ಹೇಳ್ತೀನಿ ಅಂತ, ಸೆಕೆಂಡ್ ಸೆಂಟೆನ್ಸ್ ಮತ್ತು ಫೋರ್ತ್ ಸೆಂಟೆನ್ಸ್ ನೋಡಿ,
ನೋಟ್ ಅಂತ ಇಲ್ಲಿದೆ. ಸೆಕೆಂಡ್ ಆ್ಯಂಡ್ ಫೋರ್ತ್ ಸೆಂಟೆನ್ಸಸ್ ಕೆ ನಾಟ್ ಬಿ ಟೋಲ್ಡ್ ಇನ್ ನೆಗೆಟಿವ್ ಬಿಕಾಸ್ ಪ್ರೆಸೆಂಟ್ ಕಾಂಟೆಕ್ಸ್ಟಲ್ಲಿ ಅದನ್ನ ನೆಗೆಟಿವಲ್ಲಿ ಹಾಕೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಯೂನಿವರ್ಸಲ್ ಟ್ರೂತ್. ಯೂನಿವರ್ಸಲ್ ಟ್ರೂತ್ ಅದು. ಏನು ಯೂನಿವರ್ಸಲ್ ಟ್ರೂತ್ ಅಂದರೆ, ಯೂನಿವರ್ಸಲ್ ಟ್ರೂತ್ ಕೆನಾಟ್ ಬಿ ಕನ್ವರ್ಟೆಡ್ ಐದರ್ ಇನ್ ನೆಗೆಟಿವ್ ಸೆಂಟೆನ್ಸ್ ಆ್ಯಂಡ್ ಪಾಸ್ಟ್ ಟೆನ್ಸ್ ಫಾರ್ಮ್ಸ್. ನೆಗೆಟಿವಲ್ಲೂ ಕೂಡ ಕನ್ವರ್ಟ್ ಮಾಡೋಕ್ಕಾಗಲ್ಲ, ಪಾಸ್ಟ್ ಟೆನ್ಸಲ್ಲೂ ಕೂಡ ನಾವು ಇದನ್ನ ಹೇಳೋಕ್ಕೆ ಆಗೋದಿಲ್ಲ. ಆಯಿತಾ? ಸೊ ಇಷ್ಟು ಗೊತ್ತಾಯ್ತಲ್ವಾ? ಸೊ ಸೆಕೆಂಡ್ ಆ್ಯಂಡ್ ಫೋರ್ತ್ ಸೆಂಟೆನ್ಸ್ ನೋಟಿಸ್ ಮಾಡೋಣ. ಡೆಲ್ಲಿ ಈಸ್ ನಾಟ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಇಲ್ಲಿ ಹೇಳಿದ್ರು. ಓಕೆ, ಡೆಲ್ಲಿ ಈಸ್ ನಾಟ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೇಳಿದ್ದಾರೆ. ಸೆಂಟೆನ್ಸ್ ವೈಸ್ ನೋಡಿದ್ರೆ ಇದು ಕರೆಕ್ಟ್, ಆದರೆ ಅಪ್ಲಿಕೇಶನ್ ಲೆವೆಲಲ್ಲಿ ನೋಡಿದ್ರೆ ಇದು ರಾಂಗ್. ಯಾಕೆ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಡೆಲ್ಲಿ ಕ್ಯಾಪಿಟಲ್ ಆಫ್ ಇಂಡಿಯಾ ತಾನೆ. ಹಾಗಾದರೆ ನಮ್ಮ ಸ್ಟೇಟ್ಮೆಂಟ್ ಏನಾಗತ್ತೆ? ತಪ್ಪಾಗತ್ತೆ. ಹೌದಪ್ಪ, ಈಗ ಡೆಲ್ಲಿಗೆ ತೆಗೆದುಬಿಟ್ಟು ನರೇಂದ್ರ ಮೋದಿಯವರು ಆಗ್ರಾಗೆ ಮಾಡಿದ್ರು ಕ್ಯಾಪಿಟಲ್ ಅಂತ ಹೇಳಿದೆ, ಆವಾಗ ನಾವು ಬಳಸ್ಕೋಬೋದು ಡೆಲ್ಲಿ ವಾಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಅವಾಗ ನಾವು ಬಳಸ್ಕೋಬೋದು. ಆದರೆ ಯಾವುದೇ ಕಾರಣಕ್ಕೆ ಡೆಲ್ಲಿ ಈಸ್ ನಾಟ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ನಾವು ಬಳಸಬಾರ್ದು. ಪಾಸಿಟಿವ್ ಸೆಂಟೆನ್ಸಲ್ಲಿ ಅಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ, ಯಾಕಂದರೆ ಅಲ್ಲಿ ನಾಟ್ ಬಂದಿಲ್ಲ. ಇವತ್ತಿಗೂ ಕೂಡ ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಇದೆ, ಹಾಗಾಗಿ ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಅಂತ ಅಲ್ಲಿ ಹೇಳಿದ್ವಿ. ನೆಗೆಟಿವ್ ಸೆಂಟೆನ್ಸಲ್ಲಿ ನಾವು ನಾಟ್ ಬಳಸ್ತಾ ಇದ್ದೀವಿ. ನಾಟ್ನ ನಾವು ಬಳಸಲೇಬಾರ್ದು ನೆಗೆಟಿವಲ್ಲಿ. ಹಾಗಾಗಿ ಇದಕ್ಕೇನಂತ ಕರಿತೀವಿ ನಾವು? ನೆಗೆಟಿವ್ ಸೆಂಟೆನ್ಸಲ್ಲಿ ಯೂನಿವರ್ಸಲ್ ಟ್ರೂತ್ ಕೆ ನಾಟ್ ಬಿ ಕನ್ವರ್ಟೆಡ್ ಇಂಟು ನೆಗೆಟಿವ್ ಐದರ್ ಇನ್ ನೆಗೆಟಿವ್ ಆ್ಯಂಡ್ ಪಾಸ್ಟ್ ಟೆನ್ಸ್ ಫಾರ್ಮ್ಸ್ ಅಂತ ಹೇಳ್ಬಿಟ್ಟು ನಾವು ಕಲ್ತ್ಕೊಂಡ್ವಿ. ಹಾಗೆ ಫೋರ್ತ್ ಸೆಂಟೆನ್ಸಿಗೆ ಬನ್ನಿ. ಯೋಗ ಈಸ್ ನಾಟ್ ದ ಬೆಸ್ಟ್ ಮೆಥಡ್ ಟು ಮೇಂಟೈನ್ ಗುಡ್ ಹೆಲ್ತ್. ಇವತ್ತಿನ ಪರಿಸ್ಥಿತಿಯಲ್ಲಿ ಹೆಲ್ತ್ ಇಶ್ಯೂಸ್ ಭಾಳ ಇರೋದ್ರಿಂದ ಯೋಗ ಒಂದು ಬೆಸ್ಟ್ ಮೆಥಡ್. ಇಂಡಿಯಾದಲ್ಲಿ ಯೋಗ ಸಿಸ್ಟಮ್ ಏನಿದೆ ಅದು ಎಲ್ಲ ಕಡೆ ಪ್ರಚಲಿತವಾಗಿದೆ. ಆ ಯೋಗದಿಂದ ಧ್ಯಾನ ಮತ್ತು ವ್ಯಾಯಾಮ ಅಥವಾ ಮಾನಸಿಕ ವ್ಯಾಯಾಮ ಮತ್ತು ಆಧ್ಯಾತ್ಮಿಕ ಧ್ಯಾನ ಇವೆಲ್ಲ ಯೋಗದಿಂದ ನಾವು ಕಲಿತೀವಿ. ಆಯಿತಾ? ಸೊ ಹಾಗಾಗಿ ಯೋಗ ಅಂತ ಹೇಳಿದ್ರೆ ಇಷ್ಟೇ, ಏನು ಟುಗೆದರ್ನೆಸ್ ಅಂತ. ಯೋಗ ಅಂತ ಹೇಳಿದ್ರೆ ಜೊತೆಗಿರೋದು. ಯಾರ ಜೊತೆ ಇರೋದು ನಾವು? ವ್ಯಾಯಾಮ ಅಥವಾ ಪ್ರಕೃತಿ ಅಥವಾ ಮನಸ್ಸಿನ ಜೊತೆ ಇರೋದಕ್ಕೆ ನಾವು ಯೋಗ ಅಂತ ಬಿಟ್ಟು ನಾವು ಸ್ವಲ್ಪ ರಫ್ ಸ್ಕೆಚಲ್ಲಿ ಹೇಳ್ಬೋದು. ಈಗ ಯೋಗ ಅಂತ ಹೇಳಿದ್ರೆ ನಾವು ಸಿಂಪಲಾಗಿ ಎಕ್ಸಸೈಸಸ್ ಅಂತ ಅಂದ್ಕೊಳ್ತೀವಿ. ಓಕೆ, ಈ ಕಾಂಟೆಕ್ಸ್ಟಿಗೆ ಸದ್ಯಕ್ಕೆ ಓಕೆ. ಯೋಗ ಈಸ್ ನಾಟ್ ದ ಬೆಸ್ಟ್ ಮೆಥಡ್ ಟು ಮೇಂಟೈನ್ ಗುಡ್ ಹೆಲ್ತ್ ಅನ್ನೋದು ತಪ್ಪು. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಪ್ರಪಂಚದಲ್ಲಿ ಹೆಲ್ತ್ ಅಲ್ವಾ ಭಾಳಷ್ಟು ವೇರಿ ಆಗ್ತಾ ಇರೋದ್ರಿಂದ ಹೆಲ್ತಿಗೆ ಮೇಂಟೈನ್ ಮಾಡೋಕ್ಕೋಸ್ಕರ ನಮಗೇನು ಬೇಕು? ಯೋಗ ಬೇಕು. ಹಾಗಾದರೆ ಇದೇನಾಯಿತು? ಯೂನಿವರ್ಸಲ್ ಸೆಂಟೆನ್ಸಲ್ಲಿ ಆಯಿತು. ಯೂನಿವರ್ಸಲ್ ಸೆಂಟೆನ್ಸಲ್ಲಿ ಇಡೀ ಪ್ರಪಂಚದಲ್ಲಿ ಅಪ್ಲೈ ಆಗೋಂಥ ರೂಲಿಗೆ ನಾವೇನಂತ ಕರಿತೀವಿ? ಯೂನಿವರ್ಸಲ್ ಟ್ರೂತ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಆಯಿತಾ? ನೀವು ಎಲ್ಲಿದ್ದರೂ ಅಷ್ಟೇ, ಅಮೇರಿಕಾದಲ್ಲಿದ್ದರೂ ಅಷ್ಟೇ, ಆಫ್ರಿಕಾದಲ್ಲಿದ್ದರೂ ಅಷ್ಟೇ, ಕೆನಡಾದಲ್ಲಿದ್ದರೂ ಅಷ್ಟೇ, ನೀವು ಅಲ್ವಾ ಆಸ್ಟ್ರೇಲಿಯಾದಲ್ಲಿದ್ದರೂ ಅಷ್ಟೇ, ನೀವು ಏನು ಯೋಗ ಅಂತ ಹೇಳ್ತೀರೋ ಅದು ಎಲ್ಲ ಕಡೆ ಅಪ್ಲೈ ಆಗೋದ್ರಿಂದ ಅದು ಯೂನಿವರ್ಸಲ್ ಟ್ರೂತ್ ಆಗೋದ್ರಿಂದ ಮೇಂಟೈನಿಂಗ್ ಗುಡ್ ಹೆಲ್ತ್ ಆಗೋದ್ರಿಂದ ಅದಕ್ಕೆ ಯೂನಿವರ್ಸಲ್ ಸೆಂಟೆನ್ಸ್ ಅಂತ ನಾವು ಕರಿತೀವಿ. ಅದನ್ನ ನಾವು ನೆಗೆಟಿವ್ ಮಾಡಬಾರ್ದು. ಸಪೋಸ್ ಯಾರೂ ಯೋಗನೇ ಮಾಡ್ತಾ ಇಲ್ಲ, ಹಾಗಾದರೆ ಮೇಂಟೈನಿಂಗ್ ಗುಡ್ ಹೆಲ್ತ್ ಆಗಲ್ವಾ? ಅದು ಯಾರೂ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಅವರ ನಿರ್ಧಾರ. ಅದು ಯೋಗದಿಂದ ಎಲ್ಲದೂ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಯೂನಿವರ್ಸಲ್ ಟ್ರೂತ್ ಯಾವಾಗಲೂ ಕೂಡ ಶಾಶ್ವತವಾಗಿ ಇರತ್ತೆ. ಆಯಿತಾ? ಸೊ ಹಾಗಾಗಿ ಅಂಥ ಸೆಂಟೆನ್ಸಸ್ನ ನಾವು ನೆಗೆಟಿವ್ ಮಾಡಬಾರ್ದು. ನೆಕ್ಸ್ಟಿಗೆ ಬನ್ನಿ. ಶಿ ಡಸ್ ನಾಟ್ ಪ್ಲೇ ಇನ್ ದ ಫೀಲ್ಡ್. ದಿಸ್ ಇಸ್ ಅ ಕಾಮನ್ ಸೆಂಟೆನ್ಸ್. ಇದು ಯೂನಿವರ್ಸಲ್ ಸೆಂಟೆನ್ಸ್ ಅಲ್ಲ. ಸೊ ಸೆಂಟೆನ್ಸ್ ನಂಬರ್ 1, ಸೆಂಟೆನ್ಸ್ ನಂಬರ್ 3, ಸೆಂಟೆನ್ಸ್ ನಂಬರ್ 5, these are common sentences and hence you can convert that into negative. But sentence number 2 and sentence number 4 is not a common sentence. It is a universal sentence, hence you are supposed to use them. You are not supposed to use them into negative and past tense forms. I hope, dear students, these concepts are quite clear for you. ಸೊ ಆಕ್ಸಿಲರೀಸ್ ಮತ್ತು ಮೇನ್ ವರ್ಬಿನ ಮಧ್ಯ ಅಂತ ಹೇಳಿದ್ನಲ್ವಾ? ಸೊ ಆಕ್ಸಿಲರಿ ನೋಡಿ, ಡೂ ಅನ್ನೋದೇನಾಯಿತು? ಆಕ್ಸಿಲರಿ. ನಾಟ್ ಅನ್ನೋದು ಮೇನ್ ವರ್ಬ್. ಈಟ್ ಅನ್ನೋದು
ಆಕ್ಸಿಲರಿ ಅನ್ನೋದು ಡು, ನಾಟ್ ಅನ್ನೋದು ನಾಟ್ ಹಾಗೆ ಯೂಸ್ ಮಾಡಿದ್ದೀವಿ. ಈಟ್ ಅನ್ನೋದೇನಾಯಿತು ಮೇನ್ ವರ್ಬ್. ಸೊ ಇದು ಎರಡು ಮಧ್ಯಕ್ಕೆ ನಾವೇನು ಹಾಕೋತೀವಿ, ಮೇನ್ ವರ್ಬ್ ಹಾಕ್ತೀವಿ. ಓಕೆ, ಈಗ ಮೇನ್ ವರ್ಬೇ ಇಲ್ದಿರೋ ಸೆಂಟೆನ್ಸಸ್ಸು ಇದೆ ನೋಡಿ. ಫಸ್ಟ್ ಸೆಂಟೆನ್ಸ್ ನೋಡಿ, ಮನೋಜ್ ಈಸ್ ಬರೀ ಆಕ್ಸಿಲರಿ ಅಷ್ಟೇ ಇದೆ, ನಾಟ್ ಆಗಿದೆ, ಮೇನ್ ವರ್ಬ್ ಇಲ್ಲ, ನಡೆಯುತ್ತೆ. ಆದರೆ ಆಕ್ಸಿಲರಿ ಇಲ್ಲದೇ, ಮೇನ್ ವರ್ಬ್ ಇಲ್ಲದೆ ನಾವು ನಾಟ್ನ ಯೂಸ್ ಮಾಡಬಹುದು, ಅದಕ್ಕೆ ನಾನು ಇದಕ್ಕೆ ಶೇಡಿಂಗ್ ಮಾಡಿಲ್ಲ. ಆದರೆ ಆಕ್ಸಿಲರಿ ಇಲ್ಲದೆ ನಾವು ಮಾಡೋಕ್ಕೆ ಆಗೋದಿಲ್ಲ. ಪಾಸಿಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ಈ ಥರ್ಡ್ ಸೆಂಟೆನ್ಸಲ್ಲಿ ನೋಡಿ, ಮೇನ್ ವರ್ಬ್ ಏನಾಗಿದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿದೆ. ಟೆನ್ಸ್ ಫಾರ್ಮ್ಸ್ ಬಂದಾಗ ನಿಮಗೆ ಅದೇ ಹೇಳ್ತೀನಿ. ಈಸ್, ವಾಸು, ಹ್ಯಾಸು ಏನಾದರೂ ಇದೆಯಾ, ಏನೂ ಇಲ್ಲ. ಹಾಗಾಗಿ ಏನಾಗಿದೆ, ಮೇನ್ ವರ್ಬ್ ಮಾತ್ರ ಬಳಸ್ಕೊಂಡಿದ್ದಾರೆ, ಅದು ಕೂಡ ಪ್ರೆಸೆಂಟ್ ಟೆನ್ಸಲ್ಲಿದೆ. ಸೊ ಹಾಗಾಗಿ ಹೇಳೋ ತಾತ್ಪರ್ಯ ಇಷ್ಟೇ, ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ ಡೂ ಹಾಕ್ಕೊಂಡಿದ್ದೀವಿ. ಡೂ ನಾಟ್ ಈಟ್ ಅನ್ನೋದು ಮೇನ್ ವರ್ಬ್ ಹಾಗೆ ತಗೊಂಡಿದ್ದೀವಿ. ಫ್ರೂಟ್ ಅಂತ ಹೇಳ್ಬಿಟ್ಟು ಹಾಕಿದ್ದೀವಿ. ಸೊ ನೆಗೆಟಿವಿಗೆ ಕನ್ವರ್ಟ್ ಮಾಡಿದ್ದೀವಿ. ಅದು ಟೆನ್ಸ್ ಫಾರ್ಮ್ಸ್ ಬಂದಾಗ ಪೂರ್ತಿ ಹೇಳ್ಕೊಡ್ತೀನಿ ಮಕ್ಕಳು. ಈಗ ಸದ್ಯಕ್ಕೆ ಸೆಂಟೆನ್ಸ್ನ ಕಲೀರಿ, ಆಯಿತಾ? ಸೆಂಟೆನ್ಸಿನ ಶೈಲಿ ಹೇಗಿರಬೇಕು ಅದನ್ನ ಕಲೀರಿ. ಓಕೆ, ನೆಕ್ಸ್ಟಿಗೆ ಬನ್ನಿ. ನೆಕ್ಸ್ಟ್ ಸೆಂಟೆನ್ಸ್ ಏನು? ಓಕೆ, ಸೊ ಇದಿಷ್ಟು ಅರ್ಥ ಆಯ್ತಲ್ವಾ? ಪಾಸಿಟಿವ್ ಅರ್ಥ ಆಯಿತು, ನೆಗೆಟಿವ್ ಅರ್ಥ ಆಯಿತು. ಈಗ ನೆಕ್ಸ್ಟ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸಿನ ಫಾರ್ಮುಲಾ ಏನಪ್ಪ ಅಂದರೆ ವೆರಿ ಈಸಿ. ಏನು, ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. ಈಗ ಈ ಆಕ್ಸಿಲರಿನ ಈ ಕಡೆ ಹಾಕಿ, ಸಬ್ಜೆಕ್ಟ್ನ ಆ ಕಡೆ ತಗೊಂಡೋಗಿ, ನಾಟ್ನ ತೆಗೀರಿ, ಲಾಸ್ಟಿಗೆ ಕ್ವಶನ್ ಮಾರ್ಕ್ ಹಾಕಿ. ಇಷ್ಟೇ ಇಂಟ್ರಾಗೇಟಿವ್ ಅಂತ ಹೇಳಿದ್ರೆ ಆಕ್ಸಿಲರಿ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಆಕ್ಸಿಲರಿ ವರ್ಬ್ಸ್ ಫಸ್ಟಿಗೆ ಬರಬೇಕು. ಹಾಗಾದರೆ ಕಂಡೀಷನಿನ ಪ್ರಕಾರ ಪಾಸಿಟಿವಲ್ಲಿ ಆಕ್ಸಿಲರಿ ಬರಲೂಬಹುದು, ಬಿಡಬಹುದು. ಆದರೆ ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ಗೆ ಕಂಪಲ್ಸರಿ ಒಂದು ಆಕ್ಸಿಲರಿ ಇರಲೇಬೇಕು, ಹೆಲ್ಪಿಂಗ್ ವರ್ಬ್ ಇರಲೇಬೇಕು, ಆಯಿತಾ? ಸೊ ಇದಕ್ಕೆ ನಾವೇನಂತ ಕರಿತೀವಿ ನೋಡಿ, ಇಂಟ್ರಾಗೇಟಿವ್ ಸೆಂಟೆನ್ಸಿಗೆ ಎಸ್ ಆರ್ ನೋ ಕ್ವಶನ್ಸ್ ಅಂತಲೂ ಕೂಡ ಹೇಳ್ತೀವಿ. An interrogative sentence is one where you use auxiliary verbs in the beginning of the sentence. ನೋಡಿ ಫಾರ್ಮುಲಾ, ಯೂಶ್ವಲಿ ಸಬ್ಜೆಕ್ಟ್ ಇಂದ ಸ್ಟಾರ್ಟ್ ಆಗ್ತಾ ಇತ್ತಲ್ಲ, ಇಲ್ಲಿ ಆಕ್ಸಿಲರಿಯಿಂದ ಸ್ಟಾರ್ಟ್ ಆಗುತ್ತೆ ಸೆಂಟೆನ್ಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ದ ಕ್ವೆಶನ್ ಫ್ರೇಮಿಂಗ್ ಸೆಂಟೆನ್ಸ್ ಅಥವಾ ಎಸ್ ಆರ್ ನೋ ಕ್ವೆಶನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಹೆನ್ಸ್ ಇಟ್ ಆಲ್ವೇಸ್ ಎಂಡ್ಸ್ ವಿತ್ ಎ ಕ್ವೆಶನ್ ಮಾರ್ಕ್. ಇದಕ್ಕೆ ನಾವು ಫುಲ್ ಸ್ಟಾಪ್ ಹಾಕ್ಬಾರ್ದು. ಎಲ್ಲ ಸೆಂಟೆನ್ಸಸ್ಸಿಗೆ ಲಾಸ್ಟಿಗೆ ನೋಡ್ಕೊಳ್ಳಿ ಏನಿದೆ, ಕ್ವಶನ್ ಮಾರ್ಕ್ ಇದೆ. ಇದಕ್ಕೆ ಏನು ಹಾಕ್ಬಾರ್ದು, ಫುಲ್ ಸ್ಟಾಪ್ ಹಾಕಬೇಕು. ಕ್ವಶನ್ ಮಾರ್ಕ್ ಫುಲ್ ಸ್ಟಾಪ್ ಹಾಕಬಾರ್ದು, ಕ್ವಶನ್ ಮಾರ್ಕ್ ಹಾಕಬೇಕು, ಫುಲ್ ಸ್ಟಾಪ್ ಹಾಕಬಾರ್ದು. ಹಾಗಾಗಿ ವಾಟ್ ಈಸ್ ಅನ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ, ಅನ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಈಸ್ ಒನ್ ವೇರ್ ವಿ ಯೂಸ್ ಆಕ್ಸಿಲರಿ ವರ್ಬ್ಸ್ ಇನ್ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಕ್ವೆಶನ್ ಫ್ರೇಮಿಂಗ್ ಸೆಂಟೆನ್ಸ್. Hence it is also ends with a question mark. Hence it always ends with a question mark. ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ, ಇಂಟ್ರಾಗೇಟಿವ್ ಸ್ಟಾರ್ಟ್ ಆಗಿದೆ ಅಂದರೆ ಎಂಡ್ ಆಗಬೇಕಾಗಿರೋದು ಕ್ವೆಶನ್ ಮಾರ್ಕಿಂದ. ಹೇಗೆ ಗೊತ್ತಾಗುತ್ತೆ ಇಂಟ್ರಾಗೇಟಿವ್ ಅಂತ? ಇದು ಒಂದು ಆಕ್ಸಿಲರೀಸಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ, ಒಂದು ಉದಾಹರಣೆ ನೋಡೋಣ. ಈಸ್ ಮನೋಜ್ ಗುಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್? ಕ್ವೆಶನ್ ಮಾರ್ಕ್. ಅದೇ ಸೆಂಟೆನ್ಸ್ ನಿಮಗೆ ನೆನಪಿದ್ರೆ ಪಾಸಿಟಿವ್ ಸೆಂಟೆನ್ಸ್. ಮನೋಜ್ ಈಸ್ ಗುಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್ ಇದೆ ಅಲ್ವಾ? ಈಸಿ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ಈಸ್ನ ಈ ಕಡೆ ಹಾಕಿ, ಮನೋಜ್ನ ಆ ಕಡೆ ಹಾಕಿ, ಲಾಸ್ಟಿಗೆ ಒಂದು ಕ್ವಶನ್ ಮಾರ್ಕ್ ಹಾಕಿ, ಸೇಮ್ ಸೆಂಟೆನ್ಸ್ ಬರೀರಿ ನೋಡಿ. ಈಸ್ ಮನೋಜ್ ಗುಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್? ಚೆಕ್ ಮಾಡೋಣ ನೋಡಿ, ಅದೇ ಸೆಂಟೆನ್ಸ್ ಇದೆ ಇಲ್ಲಿ. ಈಸ್ ಮನೋಜ್ ಗುಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್? ಕ್ವಶನ್ ಮಾರ್ಕ್. ಹಾಗೆಯೇ ಬನ್ನಿ, ಡೆಲ್ಲಿ ಇಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಅಲ್ಲಿತ್ತು ಪಾಸಿಟಿವಲ್ಲಿ. ಇಲ್ಲಿ ಏನು ಮಾಡ್ತೀರಾ, ಈಸ್ನ ಈ ಕಡೆ ತಳ್ಳಿ, ಡೆಲ್ಲಿನ ಆ ಕಡೆ ಹಾಕಿ. ಈಸ್ ಡೆಲ್ಲಿ ದ ಕ್ಯಾಪಿಟಲ್ ಆಫ್ ಇಂಡಿಯಾ? ಕ್ವಶನ್ ಮಾರ್ಕ್. ಐ ಈಟ್ ಫ್ರೂಟ್, ಇದಕ್ಕೆ ಮಾತ್ರ ಏನು ಮಾಡಬೇಕು, ಡೂ ಫಾರ್ಮ್ಸ್ ಆ್ಯಂಡ್ ಆನ್ಸರ್ಸ್ ಹೊಡ್ಕೋಬೇಕು. ವರ್ಬ್ ಫಾರ್ಮ್ಸ್ ಬಂದರೆ ಹೇಳ್ಕೊಡ್ತೀನಿ, ಹೆದರಬೇಡಿ. ಡೂ ಐ ಈಟ್ ಫ್ರೂಟ್? ಕ್ವಶನ್ ಮಾರ್ಕ್. ಯೋಗ ಈಸ್ ದ ಬೆಸ್ಟ್ ಮೆಥಡ್ ಅಲ್ಲಿತ್ತು, ಇಲ್ಲಿ ಏನು ಮಾಡ್ತೀರಾ, ಈಸ್ ಯೋಗ ದ ಬೆಸ್ಟ್ ಮೆಥಡ್ ಟು ಮೇಂಟೈನ್ ಗುಡ್ ಹೆಲ್ತ್? ಏನು ಮಾಡ್ತಾ ಇದ್ದೀರಾ, ಸಬ್ಜೆಕ್ಟ್ನ ಆ ಕಡೆ ಹಾಕ್ತಾ ಇದ್ದೀರಾ, ಆಕ್ಸಿಲರಿನ ಈ ಕಡೆ ಹಾಕೋತಾ ಇದ್ದೀರಾ. ಓಕೆ, ಶಿ ಪ್ಲೇಸ್ ಇನ್ ದ ಫೀಲ್ಡ್ ಅಂತ ಅಲ್ಲಿತ್ತು ಪಾಸಿಟಿವಲ್ಲಿ. ನೆಗೆಟಿವ್ ಇಂಟ್ರಾಗೇಟಿವ್ ಅಲ್ಲಿ ಏನು ಮಾಡಿದ್ವಿ, ಡಸ್ ಶಿ ಪ್ಲೇ? ಈಗ ಎಸ್ ಬರೋಲ್ಲ ಇಲ್ಲಿ, ಪ್ಲೇ ಇನ್ ದ ಫೀಲ್ಡ್? ಕ್ವಶನ್ ಮಾರ್ಕ್. ಸೊ ದಿಸ್ ಇಸ್ ಕಾಲ್ಡ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ.
ಇಂಟ್ರಾಗೇಟಿವಲ್ಲಿ ನಮಗೆ ಆನ್ಸರ್ ಎಸ್ ಆರ್ ನೋ ಬರೋದ್ರಿಂದ ನಾವು ಇದಕ್ಕೆ ಏನಂತ ಕರಿತೀವಿ, ಇಂಟ್ರಾಗೇಟಿವ್ಗೆ ಎಸ್ ಆರ್ ನೋ ಕ್ವೆಶನ್ಸ್ ಅಂತಲೂ ಕೂಡ ಕರಿತೀವಿ. ಆಯಿತಾ. ಲಾಂಗ್ ಆನ್ಸರ್ಸ್ ಇರಲ್ಲ, ಇದು ಎಸ್ ಆರ್ ನೋ ಅಂತ ಹೇಳಿ ಒಂದು ಸೆಂಟೆನ್ಸ್ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಸ್ ಮನೋಜ್ ಗುಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್. ಆನ್ಸರ್ ಏನಾಗುತ್ತೆ, ಎಸ್ ಇದ್ದರೆ ಎಸ್ ಮನೋಜ್ ಈಸ್ ಗುಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್ ಆಗುತ್ತೆ. ಎಸ್ ಅಂತ ಇದ್ದರೆ ಆನ್ಸರ್ ಪಾಸಿಟಿವ್ ಬರುತ್ತೆ, ನೋ ಅಂತ ಇದ್ದರೆ ಆನ್ಸರ್ ಏನಾಗುತ್ತೆ, ನೆಗೆಟಿವ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಸ್ ಮನೋಜ್ ಗುಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್. ಎಸ್ ಮನೋಜ್ ಈಸ್ ಗುಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್. ಆನ್ಸರಲ್ಲಿ ಏನಾಗುತ್ತೆ, ಆವಾಗ ಆಕ್ಸಿಲರಿ ಈ ಕಡೆ ಹೋಗುತ್ತೆ, ಸಬ್ಜೆಕ್ಟ್ ಈ ಕಡೆ ಬರುತ್ತೆ, ನಾರ್ಮಲ್ ಸಿಚುವೇಶನಿಗೆ ಬರುತ್ತೆ. ಓಕೆ, ಈಸ್ ಮನೋಜ್ ಗುಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್. ಎಸ್ ಮನೋಜ್ ಈಸ್ ಗುಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್. ಈಸ್ ಡೆಲ್ಲಿ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಎಸ್ ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಡೂ ಐ ಈಟ್ ಫ್ರೂಟ್. ಎಸ್ ಐ ಈಟ್ ಫ್ರೂಟ್. ಈಸ್ ಯೋಗ ದ ಬೆಸ್ಟ್ ಮೆಥಡ್ ಟು ಮೇಂಟೈನ್ ಗುಡ್ ಹೆಲ್ತ್. ಎಸ್ ಯೋಗ ಈಸ್ ದ ಬೆಸ್ಟ್ ಮೆಥಡ್ ಟು ಮೇಂಟೈನ್ ಗುಡ್ ಹೆಲ್ತ್. Does she play in the field? No, she does not play in the field. ಪಾಸಿಟಿವ್ ಎಸ್ ಆನ್ಸರ್ಗೆ ಎಸ್ ಬಂದರೆ ಪಾಸಿಟಿವ್ ಆನ್ಸರ್ ಬರುತ್ತೆ, ನೋ ಅಂತ ಬರೆದು ನೆಗೆಟಿವ್ ಆನ್ಸರ್ ಬರಬೇಕು. ನೋಡಿ, ಎಸ್ ಆರ್ ನೋ, ಎಸ್ ಅಂತ ಬರೆದು ನೋ ಅಂತ ಬರೆದು ಅಷ್ಟೇ ನಿಲ್ಲಿಸೋದಲ್ಲ, ನೆಕ್ಸ್ಟ್ ಹೇಳ್ಬೇಕು ಸೆಂಟೆನ್ಸು. ಆ ಹೇಳೋ ಸೆಂಟೆನ್ಸಲ್ಲಿ ನೀವೇನು ಹೇಳ್ತೀರಾ, ಈಸ್ ಮನೋಜ್ ಗುಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್. ಎಸ್ ಮನೋಜ್ ಈಸ್ ಗುಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್. ಸಪೋಸ್ ನೋ ಇದ್ದರೆ ನೋ ಮನೋಜ್ ಈಸ್ ನಾಟ್ ಗುಡ್ ಇನ್ ಸ್ಪೀಕಿಂಗ್ ಇಂಗ್ಲೀಷ್ ಅಂತ ಹೇಳ್ತೀರಾ. ಐ ಹೋಪ್ ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅಲ್ವಾ. ಸೊ ಆನ್ಸರ್ಸ್ ಏನಾಗುತ್ತೆ, ಪಾಸಿಟಿವ್ ಸೆಂಟೆನ್ಸ್ ಇದ್ದರೆ ಪಾಸಿಟಿವಲ್ಲಿ ಬರೀರಿ, ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ನೆಗೆಟಿವಲ್ಲಿ ಬರೀರಿ. ಇಂಟ್ರಾಗೇಟಿವ್ ಏನಾದರೂ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರೆ ಪ್ರಶ್ನೆ ಸೂಚಕ ಹಾಕ್ಕೊಳ್ಳಿ, ಲಾಸ್ಟಿಗೆ ಸ್ಟಾರ್ಟಿಂಗಲ್ಲಿ ಆಕ್ಸಿಲರಿ ಹಾಕ್ಕೊಳ್ಳಿ. ಎಸ್ ಆರ್ ನೋ ಅಲ್ಲಿ ಬರೋದ್ರಿಂದ ಆನ್ಸರ್ ಇದಕ್ಕೆ ಎಸ್ ಆರ್ ನೋ ಕ್ವೆಶನ್ ಅಂತಲೂ ಕೂಡ ಹೇಳ್ತಾರೆ. ಸೆಂಟೆನ್ಸಲ್ಲಿ ಆನ್ಸರಿಗೆ ಎಸ್ ಬಂದರೆ ಪಾಸಿಟಿವ್ ಸೆಂಟೆನ್ಸ್ ಆನ್ಸರ್ ಬರುತ್ತೆ, ನೋ ಅಂತ ಬಂದರೆ ನೆಗೆಟಿವ್ ಸೆಂಟೆನ್ಸ್ ಆನ್ಸರ್ ಬರುತ್ತೆ. ಈ ಇಂಟ್ರಾಗೇಟಿವ್ ಸೆಂಟೆನ್ಸಿನ ರೂಲ್ಸ್ ಇಷ್ಟು. ಓಕೆ, ಅರ್ಥ ಆಯ್ತಲ್ವಾ. ನೆಕ್ಸ್ಟಿಗೆ ಹೋಗೋಣ. ನೆಕ್ಸ್ಟ್ ಈ ಇಂಟ್ರಾಗೇಟಿವಲ್ಲಿ ನೋಡಿ, ಯೂನಿವರ್ಸಲ್ ಟ್ರೂತ್ ಏನಿದೆ, ಒಂದು ಸೆಕೆಂಡು. ಇಂಟ್ರಾಗೇಟಿವಲ್ಲಿ ಏನಿದೆ, ಯೂನಿವರ್ಸಲ್ ಟ್ರೂತ್. ಈಸ್ ಡೆಲ್ಲಿ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಕೇಳ್ಬೋದು. ಯಾರಾದರೂ ಫಾರಿನರ್ ಬಂದ, ಅವನಿಗೆ ಗೊತ್ತಿಲ್ಲ ಡೆಲ್ಲಿ, ಡೌಟ್ ಇದೆ ಅವನಿಗೆ, ಅವಾಗ ಈಸ್ ಡೆಲ್ಲಿ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕೇಳಿದ್ರೆ ಎಸ್ ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಇದು ಹಂಗೆ ಫೋರ್ತ್ ಸೆಂಟೆನ್ಸ್ ನೋಡಿ, ಈಸ್ ಯೋಗ ದ ಬೆಸ್ಟ್ ಮೆಥಡ್ ಟು ಮೇಂಟೈನ್ ಗುಡ್. ಎಸ್ ಯೋಗ ಈಸ್ ದ ಬೆಸ್ಟ್ ಮೆಥಡ್ ಟು ಮೇಂಟೈನ್ ಗುಡ್ ಹೆಲ್ತ್. ಆದರೆ ಡಸ್ ಶಿ ಪ್ಲೇ ಇನ್ ದ ಫೀಲ್ಡ್, ಅವಾಗ ಆನ್ಸರ್ ಇಟ್ ಡಿಪೆಂಡ್ಸ್ ಆನ್ ಶಿ, ಯಾರೋ ಒಬ್ಬಳ ಮೇಲೆ ಡಿಪೆಂಡ್ ಆಗುತ್ತೆ, ಯಾರ ಮೇಲೆ ಈ ಸೆಂಟೆನ್ಸ್ ಆಗಿದೆ ಅವಳು. ಈಗ ಅವಳಿಗೆ ಇಷ್ಟ ಇದ್ದರೆ ಎಸ್ ಬರುತ್ತೆ, ಎಸ್ ಶಿ ಪ್ಲೇಸ್ ಇನ್ ದ ಫೀಲ್ಡ್. ನೋ ಶಿ ಡಸ್ ನಾಟ್ ಪ್ಲೇ ಇನ್ ದ ಫೀಲ್ಡ್. ಹಾಗಾಗಿ ಎಸ್ ಆರ್ ನೋ ಕ್ವೆಶನಿಗೆ ಆನ್ಸರ್ ಎಸ್ ಬಂದರೆ ಪಾಸಿಟಿವಲ್ಲಿ ಬರೀಬೇಕು, ಆನ್ಸರ್ ನೋ ಬಂದರೆ ನೆಗೆಟಿವಲ್ಲಿ ಬರೀಬೇಕು. ಐ ಹೋಪ್ ಇಂಟ್ರಾಗೇಟಿವ್ ಅರ್ಥ ಆಗಿದೆ ಅಲ್ವಾ. ನೆಕ್ಸ್ಟ್ ಇಂಪರೇಟಿವ್ ಸೆಂಟೆನ್ಸಿಗೆ ಹೋಗೋಣ. ನೋಡಿ, ಒಂದು ವಿಚಾರ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟಿಂಗಲ್ಲಿ ನಿಮಗೆ ಕೈಂಡ್ಸ್ ಆಫ್ ಸೆಂಟೆನ್ಸ್ ಸ್ಟಾರ್ಟ್ ಮಾಡಿದ್ದಲ್ವಾ, 1, 2 ಮತ್ತು 3 ಈ 3 ಸೆಂಟೆನ್ಸು ಕೂಡ ಒಂದು ಗ್ರೂಪ್ ಇದೆ. 4 ಮತ್ತು 5 ಇಂಡಿವಿಜುವಲ್ ಸೆಂಟೆನ್ಸಸ್, ಅಂದರೆ ಇದು ಯಾವ್ದ್ರ ಮೇಲೂ ಕೂಡ ಏನಾಗುತ್ತೆ, ಡಿಪೆಂಡ್ ಆಗೋದಿಲ್ಲ. ಸೊ ಹಾಗಾಗಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ, ಪಾಸಿಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ, ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ ಇದು ಒಂದು ಗ್ರೂಪ್ ಇದು. ಅಂದರೆ ಈ 3ರಲ್ಲಿ ಯಾವುದಾದ್ರೂ ಒಂದು ಮಾಡಿದ್ರೂ ಕೂಡ ಇನ್ನು 2 ಏನಾಗುತ್ತೆ ನಾವು ಮಾಡ್ಕೋಬೋದು. ಸಪೋಸ್ ನೆಗೆಟಿವ್ ಕೊಟ್ಟಿದ್ದಾರೆ, ಪಾಸಿಟಿವ್ ಇಂಟ್ರಾಗೇಟಿವ್ ಮಾಡ್ಕೋಬೋದು. ಪಾಸಿಟಿವ್ ಸೆಂಟೆನ್ಸ್ ಕೊಟ್ಟಿದ್ದಾರೆ, ನೆಗೆಟಿವ್ ಇಂಟ್ರಾಗೇಟಿವ್ ಮಾಡ್ಕೋಬೋದು. ಇಂಟ್ರಾಗೇಟಿವ್ ಕೊಟ್ಟಿದ್ದಾರೆ, ಪಾಸಿಟಿವ್ ನೆಗೆಟಿವ್ ಮಾಡ್ಕೋಬೋದು. ಈಗ ನಾನು ಒಂದು ಸಪ್ರೇಟ್ ಸೆಂಟೆನ್ಸ್ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಆಗ್ರಾ ಈಸ್ ದ 7th ವಂಡರ್ ಆಫ್ ದ ವರ್ಲ್ಡ್. ಪಾಸಿಟಿವ್ ಸೆಂಟೆನ್ಸ್. ನೆಗೆಟಿವ್ ಏನಾಗುತ್ತೆ, ಆಗ್ರಾ ಈಸ್ ನಾಟ್ ದ 7th ವಂಡರ್ ಆಫ್ ದ ವರ್ಲ್ಡ್. ನೆಗೆಟಿವ್ ನಾವು ಮಾಡೋಕ್ಕಾಗಲ್ಲ ಇದಕ್ಕೆ, ಇದಕ್ಕೆ. ಸೊ ಹಾಗಾಗಿ ನೆಗೆಟಿವ್ ಸೆಂಟೆನ್ಸ್ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ಯಾಕೆ, ದಿಸ್ ಇಸ್ ಅನ್ ಯೂನಿವರ್ಸಲ್ ಟ್ರೂತ್. ಆಗ್ರಾ ಅಲ್ವಾ, ಯಾಕೆ, ಅಲ್ಲಿ ತಾಜ್ ಮಹಲ್ ಇರೋದ್ರಿಂದ, 7th ವಂಡರ್ ಆಫ್ ದ ವರ್ಲ್ಡ್ ಇರೋದ್ರಿಂದ, ಆಯಿತಾ, ತಾಜ್ ಮಹಲ್ ಈಸ್ ದ 7th ವಂಡರ್ ಆಫ್ ದ ವರ್ಲ್ಡ್ ಅಂತ ಹೇಳಿದ್ರೆ ನಾವು ಪಾಸಿಟಿವ್ ಸೆಂಟೆನ್ಸ್ ಮಾಡ್ತೀವಿ. ನೆಗೆಟಿವ್ ಸೆಂಟೆನ್ಸಿಗೆ ಏನಾಗುತ್ತೆ, ನೆಗೆಟಿವ್ ಸೆಂಟೆನ್ಸ್ ಮಾಡಿದಾಗ ತಾಜ್ ಮಹಲ್ ಈಸ್ ನಾಟ್ ದ ಕ್ಯಾಪಿಟಲ್ ಆಫ್ ತಾಜ್ ಮಹಲ್ ಈಸ್ ನಾಟ್ ದ 7th ವಂಡರ್ ಆಫ್ ದ ವರ್ಲ್ಡ್ ಅಂತ ಹೇಳಿದ್ರೆ ನಾವು ಅದನ್ನ ಮಾಡೋಕ್ಕೆ ಆಗೋದಿಲ್ಲ, ಯಾಕೆಂದರೆ ದಟ್ ಈಸ್ ಕಾಲ್ಡ್ ಯೂನಿವರ್ಸಲ್ ಸೆಂಟೆನ್ಸ್. ಓಕೆ, ಸೊ ಹಾಗಾಗಿ ಇಂಟ್ರಾಗೇಟಿವ್ ಬನ್ನಿ. ಈಸ್
Agra, is Taj Mahal the seventh wonder of the world? Yes, Taj Mahal is the seventh wonder of the world. ಆನ್ಸರ್ ಏನು ಬರುತ್ತೆ? ಪಾಸಿಟಿವ್ ಅಲ್ಲಿ ಆನ್ಸರ್ ಬರುತ್ತೆ. ಎಸ್ ಅಂತ ಬಂದರೆ ಪಾಸಿಟಿವ್ ಬರೀರಿ, ನೋ ಅಂತ ಬಂದರೆ ನೆಗೆಟಿವ್ ಮಾಡಿ. ಓಕೆ, ಸೊ ಆ ರೀತಿ ಬೇರೆ ಬೇರೆ ವೇಸ್ ಯಾವುದಾದ್ರೂ ಒಂದು ಕೊಟ್ಟರು ಕೂಡ ಇನ್ನು ಎರಡನ್ನ ನಾವು ಕಂಡುಹಿಡ್ಕೋಬೋದು. ಆದರೆ ಇಂಪರೇಟಿವ್ ಏನಪ್ಪ ಅಂದರೆ ಸಪ್ರೇಟ್ ಗ್ರೂಪ್. ಇದು ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಆ್ಯನ್ ಇಂಪರೇಟಿವ್ ಸೆಂಟೆನ್ಸ್ ಈಸ್ ಒನ್ ಇನ್ ವಿಚ್ an imperative sentence is one which has command, order, request, wish, suggestion, advice, etc. is called imperative sentence. Here we have to understand the tone of the sentence. ಸೊ ಸೆಂಟೆನ್ಸಿನ ಟೋನನ್ನು ನಾವೇನು ಮಾಡಬೇಕು, ಅರ್ಥ ಮಾಡ್ಕೊ. ಏನಿದು ಟೋನ್ ನೋಡೋಣ. ಗೋ ದೇರ್ ಎಟ್ ಒನ್ಸ್, ದಿಸ್ ಇಸ್ ಎ ಕಮ್ಯಾಂಡ್. ಟೋನ್ ಹೇಗಿರುತ್ತೆ ನನ್ನ ವಾಯ್ಸ್ನ ಇಲ್ಲಿ ನೋಡ್ಕೊಳ್ಳಿ. ಗೋ ದೇರ್ ಅಟ್ ಒನ್ಸ್, ವಾಯ್ಸ್ ಏನಾಯಿತು, ರೇಸ್ ಆಯಿತು. ನಾವೇನಾದ್ರು ಗೋ ದೇರ್ ಎಟ್ ಒನ್ಸ್, ಯಾರು ಕೇಳೋದಿಲ್ಲ. ಹಾಗಾಗಿ ವಾಯ್ಸು ಕೂಡ ಏನಾಗಬೇಕು, ಸೆಂಟೆನ್ಸಿಗೆ ಮ್ಯಾಚ್ ಆಗಬೇಕು. ಗೋ ದೇರ್ ಎಟ್ ಒನ್ಸ್ ಇದೊಂದು ಕಮ್ಯಾಂಡ್ ಅಥವಾ ಆರ್ಡರ್. ಯು ಮಸ್ಟ್ ಡೂ ದಿಸ್ ಅಟ್ ಒನ್ಸ್, ದಿಸ್ ಇಸ್ ಅ ಆರ್ಡರ್. ಇಫ್ ಯು ಸ್ಟಡಿ ವೆಲ್ ಫಾರ್ ಎಕ್ಸಾಮ್ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಇದು ಸಜೆಷನ್. ತಗೊಂಡ್ರೆ ತಗೊಳ್ಳಿ, ಬಿಟ್ಟರೆ ಬಿಡಿ ಅಂತ ಬಿಟ್ಟು ಸಜೆಷನ್ ಹೇಳ್ತಾರೆ. ಪ್ಲೀಸ್ ಗಿವ್ ಮಿ ಯೋರ್ ಪೆನ್. ರಿಕ್ವೆಸ್ಟ್ನ ನಾವು ಕಮೆಂಟ್ ಥರ ಕೇಳೋಕ್ಕಾಗಲ್ಲ. ಪ್ಲೀಸ್ ಗಿವ್ ಮಿ ಯೋರ್ ಪೆನ್ ಹೇಳೋಕ್ಕಾಗಲ್ಲ. ನಾವೇನು ಹೇಳ್ತೀವಿ, ಪ್ಲೀಸ್. ಅಲ್ಲಿ ರಿಕ್ವೆಸ್ಟಿಂಗ್ ಟೋನ್ ಬಂದುಬಿಡತ್ತೆ. ಪ್ಲೀಸ್ ಗಿವ್ ಮಿ ಯೋರ್ ಪೆನ್ ಫಾರ್ ಎ ವೈಲ್. ಮೇ ಯು ಬಿ ಹ್ಯಾಪಿ ಆಲ್ವೇಸ್. ಇಟ್ಸ್ ಎ ವಿಶ್, ಆಯಿತಾ? ಇದೊಂದು ಬ್ಲೆಸ್ಸಿಂಗ್. ಮೇ ಯು ಬಿ ಹ್ಯಾಪಿ ಆಲ್ವೇಸ್ ಅಂತ ಹೇಳೋದು ಒಂದು ವಿಶ್. ಇಂಪರೇಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ ಕಮ್ಯಾಂಡ್, ಆರ್ಡರ್, ರಿಕ್ವೆಸ್ಟ್, ಸಜೆಷನ್, ವಿಶ್, ಅಡ್ವೈಸ್, ಆಯಿತಾ? ಇದೆಲ್ಲ ಏನಂತ ಹೇಳ್ತೀವಿ ನಾವು, ಇಂಪರೇಟಿವ್ ಸೆಂಟೆನ್ಸ್ ಅಂತ ನಾವು ಕರಿತೀವಿ. ಈಗ ನೆಕ್ಸ್ಟ್ ಲಾಸ್ಟ್ ಕೈಂಡ್ ಆಫ್ ಸೆಂಟೆನ್ಸ್ ಇದು exclamatory sentence. What is an exclamatory sentence? An exclamatory sentence is one where one uses it to express sudden expressions of either happiness or sorrow. ಸಡನ್ ಆಗಿ ಎಕ್ಸ್ಪ್ರೆಷನ್ ಆಗೋದಕ್ಕೆ ನಾವು ಏನಂತ ಕರಿತೀವಿ, ಎಕ್ಸ್ಕ್ಲಮೇಟರಿ. ಆಶ್ಚರ್ಯ, ಒಂದೇ ಸಮಯ ಆಶ್ಚರ್ಯ ಅದೇ ಆಗೋದಕ್ಕೆ ನಾವೇನಂತ ಕರಿತೀವಿ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಕರಿತೀವಿ. These two types of sentences are called exclamatory sentence. ಕೆಳಗೆ ಕಂಡ ಎರಡು ಸೆಂಟೆನ್ಸಸ್ನ ನಾವೇನಂತ ಕರಿತೀವಿ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಕರಿತೀವಿ. ಯಾವ ಎರಡು ಸೆಂಟೆನ್ಸ್ ಅಂತ ಹೇಳಿದ್ರೆ ನೋಡಿ, ಹುರೇ ವಿ ಹ್ಯಾವ್ ವನ್ ದ ಮ್ಯಾಚ್. ಹುರೇ ಜೋರಾಗಿ ಹೋಗೋದು, ಖುಷಿಯಾಗಿ ಹೋಗೋದು. ಈಗ ಇಂಡಿಯಾ ಪಾಕಿಸ್ತಾನ ಅಥವಾ ಮ್ಯಾಚ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಇಂಡಿಯಾ ಏನಾಯಿತು, ಫಸ್ಟ್ ಬೌಲಿಂಗ್ ಮಾಡ್ತು. ಸೊ ಟಾರ್ಗೆಟ್ ಸೆಟ್ ಮಾಡಿದ್ರು ಅವರು. ಇಂಡಿಯಾ ನೆಕ್ಸ್ಟ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ಲಾಸ್ಟ್ 2 balls ಇದೆ, 4 runs ಬೇಕು ಅಂತ ಇಟ್ಕೊಳ್ಳಿ. ಇಂಡಿಯಾದಲ್ಲಿ ಬ್ಯಾಟ್ಸ್ಮನ್ ಮೇಲೆ ಗಮನ ಇರುತ್ತೆ. ಅಮ್ಮ ಪಕ್ಕದಲ್ಲಿ ಏನು ತಿಂಡಿ ಕೊಡ್ತಾಯಿದ್ರು ಬೇಡ ಅಂತ ಹೇಳ್ತಾರೆ, ಯಾಕೆ ಟಿ ವಿ ಮೇಲೆ ಫುಲ್ ಗಮನ ಇದೆ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತೀರಾ ನೀವು, ನೋಡ್ತಾ 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 ಬ್ಯಾಟ್ಸ್ಮನ್ ಬಾಲರ್ ಏನು ಮಾಡ್ತಾನೆ, ಬಂದು ಹಾಕ್ತಾನೆ ಬಾಲ್ ಹಾಕಿದ ತಕ್ಷಣ ಏನು ಮಾಡ್ತೀರಾ, ನೋಡ್ತೀರಾ ಬಾಯಿ ಬಿಟ್ಟಿದ ತಕ್ಷಣ ಬ್ಯಾಟ್ಸ್ಮನ್ ತಿರುಗಿಸ್ಬಿಟ್ಟು ಅಲ್ವಾ ಬಾಲ್ನ ಹೊಡೆದ ಬೌಂಡ್ರಿ ಕಡೆಗೆ ಅಂತ ಹೇಳಿದ್ರೆ, ಬೌಂಡ್ರಿಗೆ ಹೋಗಿ ಅದು ತಲುಪ್ತು ಅಂತ ಹೇಳಿದ್ರೆ ಜೋರಾಗಿ ನೀವು ಕೂಗ್ತೀರಾ, ಏನು, ಹೊರೇ ವಿ ಹ್ಯಾವ್ ವನ್ ದ ಮ್ಯಾಚ್. ನೆಕ್ಸ್ಟ್ ಅಲಾಸ್, ಇದು ಒಂಥರ ದುಃಖದಿಂದ ಹೇಳೋದಲ್ವಾ. ಹೊರೇ ಖುಷಿಯಿಂದ ಹೇಳೋದು, ಅಲಾಸ್ ಬೇಜಾರಿಂದ ಹೇಳೋದು. ಹಿ ಹ್ಯಾಸ್ ವರ್ಕ್ಡ್ ಟೂ ಹಾರ್ಡ್ ಬಟ್ ಹಿ ಡಿಡ್ ನಾಟ್ ಗೆಟ್ ದ ಪ್ರಾಜೆಕ್ಟ್. Good heavens, it's raining. Wow, she looks so stunning. Bravo, well done my boy. So ಇದಷ್ಟು ಕೂಡ ಏನಂತ ಕರಿತೀವಿ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್.